ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾಗೋಗಿದೆ ಆ್ಯಕ್ಚುಲಿ ಲಾಂಗ್ ವೀಡಿಯೋಸ್ಗಳು ಹಾಕಿ. ಹಾಗಾಗಿ ನಾನಿವತ್ತು ನಿಮ್ಮ ಜೊತೆ ಒಂದು ವೀಡಿಯೋ ಶೇರ್ ಮಾಡೋಣ ಅಂತ ನಮ್ಮ ಮನೆ ಪ್ಲಾಸ್ಟಿಂಗ್ ಆಗ್ತಿದೆ, ಎಲ್ಲಿವರೆಗೂ ಪ್ಲಾಸ್ಟಿಂಗ್ ಆಗಿದೆ, ಏನೇನು ಕೆಲಸ ಆಗಿದೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಗೇಟ್ ನಾನು ಇದೇ ರೀತಿ ಡಿಸೈನ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ, ಅದೇ ರೀತಿ ಮಾಡಿಸಿದ್ದೀನಿ. ಇದು ರೋಡ್ ಈ ಸೈಡಿಂದ ಬಂದು ನಮ್ಮದು ಈ ಥರ ಇರೋದು ಗೇಟು. ಸೂರ್ಯನ ಫೇಸೇ ನಮ್ಮದು ಬಾಗಿಲುಗಳು ಬರೋದು. ಇದು ಆ ಕಡೆಯಿಂದ ಬರಬೇಕಿದ್ದ ಆ್ಯಕ್ಚುಲಿ ಪಾರ್ಕಿಂಗ್ ತೋರಿಸೋದಕ್ಕೆ ಬೀಗ ಹಾಕಿರೋದ್ರಿಂದ ಹಾಗೆ ಬೀಗ ಇರಲಿ, ಏಕೆಂದರೆ ಹುಡುಗರು ಜಾಸ್ತಿ ಎಳ್ದು ಹಾಳು ಮಾಡ್ತಾರೆ ಅಂತ ಹಾಗೆ ಬಿಟ್ಟಿದ್ದೀವಿ. ಇಲ್ಲಿ ಗ್ಯಾಸ್ ಪೈಪ್ಗಳ್ದೆಲ್ಲ ಗ್ಯಾಸ್ ಸಿಲಿಂಡ್ರಲ್ಲಿ ಇಲ್ಲೇ ಬರುತ್ತೆ, ರೆಡಿ ಮಾಡಿಸಿ ಇಟ್ಟಿದ್ದೀವಿ. ಬಟ್ ಅಂದರೆ ಇನ್ನೂ ಹಾಕ್ಸಿಲ್ಲ, ಇಟ್ಕೊಂಡಿಲ್ಲ. ಗ್ರಾನೈಟು ಇಲ್ಲ ಟೈಲ್ಸ್ ಹಾಕ್ಬೇಕಾದ್ರೆ ಇಟ್ಕೊಳ್ಳೋಣ ಅಂತ. ಪಾರ್ಕಿಂಗು ನನಗೆ ಒಂದು 4 to 5 ಬೈಕ್ ನಿಂತ್ಕೊಳ್ಳೋಷ್ಟು ಚೆನ್ನಾಗಿದೆ. ಇದು ಕಿಚನು. ಕೆಳಗಡೆ ಮನೆ ಚೆನ್ನಾಗಿ ದೊಡ್ಡಗೆ ಬಂದಿದೆ ಮೇಲ್ಗಡೆ ಮನೆಗಿಂತ. ಒಳಗಡೆ ಯಾಕೆ ಹೋಗಿ ತೋರಿಸ್ತಿಲ್ಲ ಅಂದರೆ ಮಧ್ಯದಲ್ಲಿ ಹಾಲನ್ನ ಇನ್ನೂ ಪೆಂಡಿಂಗ್ ಇಟ್ಟಿರು, ಸಿಮೆಂಟ್ಗಳು ಆಡ್ಕೊಂಡಿದ್ದು, ಹಾಗಾಗಿ ಹಾಲು ಪ್ಲಾಸ್ಟಿಂಗ್ ಆಗಿರಲಿಲ್ಲ. ಇವತ್ತು ಹಾಲು ಪ್ಲಾಸ್ಟಿಂಗ್ ಆಗ್ತಿದೆ. ಇದು ರೂಮ್ನೂ ಅಷ್ಟೇ ಒಳಗೋಗಿ ತೋರ್ಸೋಕ್ಕಾಗ್ತಿಲ್ಲ. ಇಲ್ಲಿ ನೋಡಿ ಪ್ಲಾಸ್ಟಿಂಗ್ ಆಗ್ತಿದೆ. ವಾಶ್ರೂಮ್ ಎಲ್ಲ ಆಗೋಗಿದೆ, ಹಾಲನ್ನು ಪೆಂಡಿಂಗ್ ಇತ್ತು. ಮತ್ತು ಇನ್ನೂ 2 ಸೈಡ್ ಹಿಂದೆಗಡೆ ಎಲ್ಲ ಪ್ಲಾಸ್ಟಿಂಗ್ ಆಗಿಲ್ಲ, ಹಾಗಾಗಿ ತೋರಿಸ್ತಿಲ್ಲ. ಇವಾಗ ಮೇಲ್ಗಡೆ ಮನೆ ತೋರಿಸ್ತೀವಿ. ಮನೆ ಸೈಡ್ಸ್ ಎಲ್ಲ ಆಲ್ಮೋಸ್ಟ್ ಪ್ಲಾಸ್ಟಿಂಗ್ ಆಗೋಗಿದೆ. ಗ್ರಿಲ್ ವರ್ಕು ಸಹ ಮಾಡಿಸ್ಬಿಟ್ಟಿದ್ದೀವಿ, ಮುಂಚೆನೇ ಮಾಡಿಸಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಪಾರ್ಕಿಂಗ್ ಬೆಳಕು ಬರಲಿ ಅಂತ ನಾವು ಗ್ರಿಲ್ ವರ್ಕ್ ಮಾಡಿಸಿ ಪ್ಲಾಸ್ಟಿಂಗ್ ಮಾಡಿಸಿದ್ದೀವಿ. ಇರೋದ್ರಲ್ಲೇ ಬೆಳಕು ಬರೋಷ್ಟು ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊಂಡು ಬಿಟ್ಕೊಂಡಿದ್ದೀವಿ. ಇಲ್ಲೂ ಅಷ್ಟೇ ಎಲ್ಲ ಆಗೋಗಿದೆ. ಮೇಲ್ಗಡೆ ಮನೆ ಪ್ಲಾಸ್ಟಿಂಗು, ಟೆರೇಸ್ ಮೇಲೂ ಆಗೋಗಿದೆ. ಇಲ್ಲಿ ಬೆಳಕು ಬರೋಂಗೆ ಪ್ಲಾಸ್ಟಿಂಗ್ ಮಾಡಿಲ್ಲ, ಅದನ್ನು ಪೆಂಡಿಂಗ್ ಇದೆ. ಕಿಟಕಿಗಳಂತೂ ತುಂಬ ದೊಡ್ಡಗೆ ಬಿಟ್ಕೊಂಡಿದ್ದೀವಿ, ಬೆಳಕು ಇಂಪಾರ್ಟೆಂಟ್ ಅಂತ. ಹಾಗಾಗಿ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ರೂಮಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ರೂಮು 10 ಕತ್ತೆ ಇದೆ, ದೊಡ್ಡ ಇದೆ. ನನಗನ್ಸೋ ಮಟ್ಟಿಗೆ ನನಗೆ ದೊಡ್ಡ ಇದೆ, ಯಾಕೆಂದರೆ 15 to 38 ಸೈಟಲ್ಲಿ ಇಷ್ಟೇ ಬರೋದು. ನಾವೇನೇ ಮಾಡೋಕ್ಕೋದು ಒಂದಲ್ಲ ಒಂದು ಉಲ್ಟಾ ಸೀದಾ ನಾವು ಅಂದ್ಕೊಂಡಿರೋ ಥರ ಅರ್ಧ ಸೈಟಲ್ಲಿ ಬರೋಲ್ಲ. ಕಿಟಕಿನೂ ದೊಡ್ಡ ಬಿಡಿಸಿದ್ದೀವಿ ಇದಕ್ಕೆ. ವಾಶ್ರೂಮ್ ಇದು ತುಂಬ ದೊಡ್ಡ ಇದೆ. ವಾಶ್ ಬೇಷನ್ ಎಲ್ಲ ಹ್ಯಾಂಡ್ ವಾಶು ಕೂಡ ವಾಶ್ರೂಮಲ್ಲೇ ಮಾಡ್ಕೋಬೋದು ಅಂತ ದೊಡ್ಡ ಬಿಟ್ಕೊಂಡಿದ್ದೀವಿ ನಾವು. ಆ್ಯಕ್ಚುಲಿ ಕಿಟಕಿನೂ ಸಹ ದೊಡ್ಡ ಬಿಟ್ಟಿದ್ದೀವಿ, ಬೆಳಕಿರಬೇಕಲ್ಲ ವಾಶ್ರೂಮಲ್ಲೂ ಅಂತ. ಹ್ಯಾಂಡ್ ವಾಶ್ನು ವಾಶ್ರೂಮಲ್ಲೇ ಇಟ್ಕೊಳ್ಳೋದ್ರಿಂದ ಸ್ಪೇಸ್ ಕಮ್ಮಿ ಉಳಿಯುತ್ತೆ ಅಂತ, ಹಾಲಲ್ಲಿ ಜಾಗ ಉಳಿಯುತ್ತೆ ಅಂತ ಮಾಡ್ಕೊಂಡಿದ್ದೀವಿ. ಸಜ್ಜಾ ಕೂಡ ಬಾಗಿಲು ಮೇಲೆ ಬಂದಿದೆ. ಇವಾಗ ಹಾಲು ತೋರಿಸ್ತೀನಿ ನೋಡಿ. 10 to 10 ಇದೆ ಹಾಲು, ದೊಡ್ಡ ಇದೆ. ಬಟ್ ಅಂದರೆ ಅರ್ಧ ಸೈಟಲ್ಲಿ ಮೂಲೆ ಜಾಸ್ತಿ ಸಿಗುತ್ತೆ, ತುಂಬ ದೊಡ್ಡದಾಗಿ ಸಿಗೋಲ್ಲ. ಇರೋದ್ರಲ್ಲೇ ಚೆನ್ನಾಗಿ ಕಾಣಿಸುತ್ತೆ. ಕಿಟಕಿನೂ ಅಷ್ಟೇ ಹಾಲಲ್ಲಿ ದೊಡ್ಡನೇ ಬಿಡಿಸಿದ್ದೀವಿ, ಬೆಳಕು ಚೆನ್ನಾಗಿ ಬರುತ್ತೆ ಅಂತ. ಇದು ಅಡುಗೆ ಮನೆ ಅಂದ್ಕೊಂಡಿದ್ದಷ್ಟು ದೊಡ್ಡ ಬಂದಿಲ್ಲ ಕೆಳಗಡೆ ಹೋಲಿಸಿದ್ರೆ, ಬಟ್ ಇರೋದ್ರಲ್ಲೇ ಮೇಂಟೈನಿಂಗ್ ಆಗುತ್ತೆ. ಕಿಟಕಿನೂ ಸಹ ಎಲ್ಲನೂ ಕಿಟಕಿಗಳನ್ನ ದೊಡ್ಡ ಬಿಡಿಸ್ಕೊಂಡಿದ್ದೀವಿ, ಬೆಳಕು ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಿ ಸಜ್ಜಾನೂ ಅಷ್ಟೇ ಈ ಥರ ಬರುತ್ತೆ, ಎಲ್ ಶೇಪು. ಬ್ರೋ ಕಟ್ಟಿಂಗ್ ಎಲ್ಲ ಆಲ್ರೆಡಿ ಹೊಡೆದಿದ್ದಾರೆ, ಮಾಡಬೇಕು. ಇದು ದೇವ್ರ ಮನೆ, ಅದಕ್ಕಿಂತ ಸ್ವಲ್ಪ ದೊಡ್ಡ ಬರುತ್ತೆ ಮೇಲ್ಗಡೆ ನೋಡಿ. ಇದು ಆಲ್ರೆಡಿ ಪ್ಲಾಸ್ಟಿಂಗ್ ಆಗೋಗಿದೆ. ಇದು ಏನಕ್ಕೆ ಡಿಸೈನ್ ಮಾಡಿದ್ದಾರೆ ಅಂದರೆ ಅಲ್ಲಿ ಟೈಲ್ಸ್ ಬರುತ್ತೆ, ಹಾಗಾಗಿ ಡಿಸೈನ್ ವರ್ಕ್ ಮಾಡಿದ್ದಾರೆ ಆ ಥರ. ಇದು ರೂಮ್, ಇನ್ನೊಂದು ರೂಮು. ಕಿಟಕಿನೂ ಬಿಟ್ಟಿದೆ ದೊಡ್ಡದಾಗಿ. ಇದು ಸಜ್ಜಾ ನೋಡಿ. ಕ್ಯೂರಿಂಗ್ ಎಲ್ಲ ಆಲ್ಮೋಸ್ಟ್ ಆಗೋಗಿದೆ ಮೇಲ್ಗಡೆ ಮನೆ. ಇಲ್ಲಿ ನಿಂತ್ಕೊಂಡ್ರೆ ಫ್ರೆಶ್ ಗಾಳಿ ಬೀಸುತ್ತೆ, ಮರ ಇರೋದ್ರಿಂದ ಹೊಂಗೆ ಮರ, ಚೆನ್ನಾಗಿ ಗಾಳಿ ಬೀಸುತ್ತೆ ಇಲ್ಲಿ ನಿಂತ್ಕೊಂಡ್ರೆ. ನನಗಂತೂ ಇದು ಇಷ್ಟ ಆಯ್ತು ಈ ಪ್ಲೇಸ್. ಆ್ಯಕ್ಚುಲಿ ಇಲ್ಲಿ ನಿಂತ್ಕೊಂಡ್ರೆ ಏನೋ ಬೇಜಾರಾದರೆ ಹಿಂಗೆ ನಿಂತ್ಕೋಬೋದು. ಗಾಳಿ ಬೀಸಿದ್ರೆ ಗಾಳಿ ಬೀಸ್ತಾ ಇದ್ದರೆ ಏನೋ ಒಂಥರ ಮೈಂಡ್ ಫ್ರೆಶ್ ನನಗೆ ಹಂಗೆ ಅನಿಸುತ್ತೆ. ನನಗೆ ಆ ಥರ ಪ್ಲೇಸ್ಗಳಂದರೆ ತುಂಬ ಇಷ್ಟ. ಈಗ ಟೆರೇಸ್ ತೋರಿಸ್ತೀನಿ ಬನ್ನಿ. ಇಲ್ಲಿ ನಿಂತ್ಕೊಂಡ್ರೆ ಮುಂದೆ ಸೈಟ್ ಆಗೋವರೆಗೂ ಇಲ್ಲಿ ನಿಂತ್ಕೊಂಡು ಹೋಗೋ ಜನನಾಗಲಿ ಕೆಲವರು ನಿಂತ್ಕೊಂಡ್ರೆ ಬೇಜಾರಾದರೆ ಇಲ್ಲಿ ಬಾಲ್ಕನಿ ಥರ ನಿಂತ್ಕೋಬೋದು ಇಲ್ಲಿ. ಈಗ ಟೆರೇಸ್ಗೆ ಹೋಗೋಣ ಬನ್ನಿ. ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಆಗಿಲ್ಲ. ಇದು ಇನ್ನು ಪೆಂಡಿಂಗ್ ಇದೆ, ಇನ್ನೂ ಆಗ್ತಾ ಇದೆ ಕೆಲಸಗಳು. ಇದು ಪಿಲ್ಲರು ಆಗಿದೆ, ಫಿಲ್ಲಿಂಗ್ ಮಾಡಿದ್ದಾರೆ. ಇನ್ನೊಂದು ಪಿಲ್ಲರ್ ಫಿಲ್ ಮಾಡಬೇಕು. ಇದು ಆಗಿದೆ, ಅದನ್ನು ಪ್ಲಾಸ್ಟಿಂಗ್ ಮಾಡಬೇಕು, ಕಾಂಕ್ರೀಟ್ ಹಾಕ್ಕೊಂಡಿದ್ದಾರೆ. ಇದು ಮೇಲ್ಗಡೆ ಟೆರೇಸು. ಟ್ಯಾಂಕ್ ರೂಮು ಕೆಳಗಡೆ ಏನೋ ಸ್ಟೋರ್ ಮಾಡ್ಕೊಳ್ಳೋ ಥರ, ಕೆಳಗಡೆ ಏನಾದ್ರು ಬೇಕಿರೋವನ್ನೆಲ್ಲ ಮನೇಲಿ ಇಟ್ಕೊಳ್ಳೋಕೆ ಇಕ್ಕಟ್ಟು ಅನಿಸ್ದಾಗೆಲ್ಲ ಇಲ್ಲಿ ತಂದು ಇಟ್ಕೋಬೋದು ಅಂತ ಇಲ್ಲಿ ರೂಮ್ ಥರ ಮಾಡಿಸ್ಕೊಂಡಿದ್ದೀವಿ, ಮೇಲೆ ಟ್ಯಾಂಕ್ ಇಟ್ಕೊಳ್ಳೋ ಥರ. ಇದು ನಮ್ಮ ಟೆರೇಸ್, ದೊಡ್ಡ ಇದೆ. ಬಟ್ಟೆ ಒಣಗಾಕೊಳ್ಳೋದನ್ನೆಲ್ಲ ಹಾಕ್ಸಿ ಇಲ್ದೆಲ್ಲ ಮೇಲ್ಗಡೆ ಎಲ್ಲ ಪ್ಲಾಸ್ಟಿಂಗ್ ಆಗೋಗಿದೆ. ಹಿಂದೆ ಆ ಮನೆ ಇದೆಯಲ್ಲ, ಆ ಮನೆ ಹಿಂದೆ ಈ ಸೈಡ್ ಪ್ಲಾಸ್ಟಿಂಗ್ ಆಗಬೇಕು. ಹಾಲ್ ಆಲ್ರೆಡಿ ಪ್ಲಾಸ್ಟಿಂಗ್ ಇದೆ. ಇನ್ನು ಸಣ್ಣ ಪುಟ್ಟ ಕೆಲಸಗಳು ಇನ್ನೊಂದು ವಾರ ಹಿಡಿಯುತ್ತೆ
ಇನ್ನಾದ್ಮೇಲೆ ಪ್ಲಾಸ್ಟಿಂಗ್ ಮುಗೀತು. ಗ್ರಾನೈಟು ಟೈಲ್ಸ್ ಇನ್ನು ಅದೇ ಕೆಲಸಗಳಿರೋದು. ಈಗ ಔಟ್ಫಿಟ್ ನೋಡಿ, ಈ ಕಡೆಯಿಂದ ನೋಡಿ ನಮ್ಮ ಮನೆ ಹೇಗೆ ಕಾಣುತ್ತೆ. ಆದಷ್ಟು ತೋರಿಸಿದ್ದೀನಿ. ಮುಂದೆ ವಿಡಿಯೋಗಳೇನೆ ಎಲ್ಲಿವರೆಗೂ ಬಂದಿದೆ ಅನ್ನೋದು ಅಪ್ಲೋಡ್ ಮಾಡ್ತಾ ಇದ್ದೆ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.